ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. 141ನೇ ವಿಶ್ವ ಕಾರ್ಮಿಕ ದಿನಾಚರಣೆ. ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ಧ ಸಿಐಟಿಯು ಆಕ್ರೋಶ. ಗಂಗಾವತಿ ಮೇ 1. ಬದುಕಲು ಯೋಗ್ಯ ಕೂಲಿ ನೀಡಬೇಕು, ಕಾರ್ಮಿಕರ ಹಕ್ಕುಗಳನ್ನು ರಕ್ಷಿಸಬೇಕು ಎಂಬ ಘೋಷಣೆಗಳೊಂದಿಗೆ ಸಿಐಟಿಯು ನೇತೃತ್ವದಲ್ಲಿ 141ನೇ ವಿಶ್ವ ಕಾರ್ಮಿಕ ದಿನಾಚರಣೆ ನಗರದಲ್ಲಿ ಹಮ್ಮಿಕೊಳ್ಳಲಾಯಿತು. ಗಂಗಾವತಿ ಗಾಂಧಿ ವೃತ್ತದಿಂದ ಬೃಹತ್ ಮೆರವಣಿಗೆ ನಡೆಸಿದ ಕಾರ್ಮಿಕರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ವೃತ್ತದಲ್ಲಿ ಬಹಿರಂಗ ಸಭೆ ನಡೆಸಿ ಕೇಂದ್ರ, ರಾಜ್ಯ ಹಾಗೂ ಸರ್ಕಾರಗಳ ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಿಐಟಿಯು ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಿರುಪಾದಿ ಬೆಣಕಲ್, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಾರ್ಮಿಕರ ಸಂವಿಧಾನಬದ್ಧ ಹಕ್ಕುಗಳನ್ನು ರಕ್ಷಿಸುವಲ್ಲಿ ಸಂಪೂರ್ಣ ವಿಫಲವಾಗಿವೆ. ಹೊಸ ಕಾರ್ಮಿಕ ಕಾನೂನುಗಳ ಮೂಲಕ ಸರ್ಕಾರಗಳು ಬಂಡವಾಳಶಾಹಿಗಳ ಪರವಾಗಿ ನಡೆದುಕೊಳ್ಳುತ್ತಿವೆ ಎಂದು ಆರೋಪಿಸಿದರು. ರೈತರು, ಕೃಷಿ ಕಾರ್ಮಿಕರು ಹಾಗೂ ಅಸಂಘಟಿತ ವಲಯದ ಶ್ರಮಿಕರಿಗೆ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಬೇಕು. ಕಾರ್ಮಿಕರಿಗೆ ಕೆಲಸಕ್ಕೆ ತಕ್ಕಂತೆ ವೇತನ ನೀಡುವುದರ ಜೊತೆಗೆ ಕನಿಷ್ಠ ವೇತನವನ್ನು ಪ್ರತಿ ತಿಂಗಳ 5ನೇ ತಾರೀಖಿನೊಳಗೆ ಪಾವತಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಸಭೆಯಲ್ಲಿ ಸಿಐಟಿಯು ರಾಜ್ಯ ಉಪಾಧ್ಯಕ್ಷ ಎಂಬಿ ನಾಡಗೌಡ, ಜಿಲ್ಲಾ ಕಾರ್ಯದರ್ಶಿ ಮಂಜುನಾಥ್ ಡಗ್ಗೆ, ಜಿಲ್ಲಾ ಖಜಾಂಚಿ ಲಕ್ಷ್ಮೀದೇವಿ, ಜಿಲ್ಲಾ ಉಪಾಧ್ಯಕ್ಷಿ ಗಿರಿಜಾ ದರೋಜಿ, ಮುಖಂಡರಾದ ಅನಂತಲಕ್ಷ್ಮಿ, ಕೃಷ್ಣಪ್ಪ, ಎ ರಮೇಶ್, ಮುತ್ತಣ್ಣ ಹಾಗೂ ಕಟ್ಟಡ ಕಾರ್ಮಿಕ ಸಂಘದ ಪದಾಧಿಕಾರಿಗಳು ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಸರ್ಕಾರ ಹಂಗಿದೆ, ಕಾಂಗ್ರೆಸ್ ಸರ್ಕಾರ ಜಾರಿ ಮಾಡಿಬಿಡ್ತಾರಂತ ಇದುವರೆಗೆ ಕಾಂಗ್ರೆಸ್ ಅವರು ಆ ಕಡೆ ಮುಖ ಸಮಿತಿ ನೋಡ್ತಾ ಇಲ್ಲ. ಒಂದ್ ಕಡೆ, ಇನ್ನೊಂದ್ ಕಡೆ ಅಸಂಘಟಿತ ಕಾರ್ಮಿಕರು, ಗೋಡಾನು ಮತ್ತು ಬಜಾರ್ದಲ್ಲಿ ಇನ್ನಿತರ ಕುಡಿತಕ್ಕಂಥ ಲಾರಿ ಚಾಲಕರು, ಆಟೋ ಚಾಲಕರು ಮತ್ತು ಅಂಗನವಾಡಿ, ಬಿಸಿ ಊಟ, ಪಂಚಾಯತಿ ಮತ್ತು ಫ್ಯಾಕ್ಟರಿ ಕೆಲಸ ಮಾಡ್ತಕ್ಕಂಥವ್ರು, ಬೀದಿ ಬದಿ ವ್ಯಾಪಾರಸ್ಥರು, ಇವರೆಲ್ಲರೂ ಇವತ್ತು ಇಡೀ ರಾಜ್ಯ ಮತ್ತು ನಮ್ಮ ಜಿಲ್ಲೆಯಲ್ಲಿ ಎರಡನೇ ಪ್ರಜೆಯಾಗಿ ನಾವು ಜೀವನ ಮಾಡ್ತಕ್ಕಂಥ ಪರಿಸ್ಥಿತಿ ಕೊಪ್ಪಳ ಜಿಲ್ಲೆಯಲ್ಲಿದೆ. ಉದಾಹರಣೆ, ನಿನ್ನೆ ಮೊನ್ನೆ 3 ದಿನದಿಂದ ನೋಡ್ತಾ ಇದ್ದೀವಿ ಗಂಗಾವತಿ ನಗರದಲ್ಲಿ ಬೀದಿಯ ಬದಿ ವ್ಯಾಪಾರಸ್ಥರ ಪರಿಸ್ಥಿತಿ ಗಂಭೀರ ಆಗಿದೆ. ಅವರು ಪರವಾಗಿ ನಿಂತು ಮಾತಾಡ್ತಕ್ಕಂಥ ಒಬ್ಬ ರಾಜಕೀಯ ಪ್ರತಿನಿಧಿ ಸಹ ಮಾತಾಡ್ತಾ ಇಲ್ಲ. ನೋಡು, ಚುನಾವಣೆ ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರನ್ನು ಉಪಯೋಗಿಸ್ಕೊಂಡ್ರು. ಆದ್ರೆ ಈ ಸಂದರ್ಭದಲ್ಲಿ ಅವ್ರನ್ನ ಸಾವಿರಾರು ಕುಟುಂಬಗಳು ಬೀದಿ ಪಾಲಾಗ್ತಾ ಇದಾವ. ಅವ್ರಿಗೆ ಒಂದು ಒಪ್ಪತ್ತಿನ ಊಟ ಇಲ್ಲದಂತ ಪರಿಸ್ಥಿತಿ ಬಂದಿದೆ. ಆದ್ರೆ ರಾಜಕಾರಣಿಗಳು ಧ್ವನಿಸ್ತಾ ಇಲ್ಲ. ಕೋರ್ಟ್ ಆದೇಶ ಜಾರಿ ಮಾಡ್ತಾ ಇದೆ. ಸುಪ್ರೀಂ ಕೋರ್ಟ್ ಆದೇಶ ಬೀದಿ ಬದಿ ವ್ಯಾಪಾರಸ್ಥರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದೆ. ಅಂತದ್ರಲ್ಲಿ ಪುಟಬ ತೆರವಿಗೆ ನಾವು ಅಭಿವೃದ್ಧಿ ಮಾಡಕ್ಕೆ ನಾವು ವಿರೋಧಿಗಳಲ್ಲ. ಗಂಗಾವತಿಯಲ್ಲಿ ಎಲ್ಲಿ ನೀಲಕಂಠೇಶ್ವರ ಗುಡಿಯಿಂದ ದುರ್ಗಮ್ಮನ ಗುಡಿನವರೆಗೆ ದೊಡ್ಡ ದೊಡ್ಡ ಒತ್ತುವರಿ ಮಾಡಿದಾರ, ಅದನ್ನ ಕಾಣಲಿಲ್ವಾ? ಇಲ್ಲಿ ಸಣ್ಣ ಪಾರ್ಕ್ನಿಂದ ಹಿಡಿದು ಗಾಂಧಿ ಚೌಕ್ವರೆಗೂ ಒತ್ತುವರಿ ಮಾಡಿದ, ಅದು ಕಾಣಲಿಲ್ಲ. ನಗರದಲ್ಲಿ 130 ಪಾರ್ಕ್ ನುಂಗಿದ್ದಾರೆ, ಅವು ಕಾಣಲಿಲ್ವಾ? ಬೀದಿ ಬೀದಿ ವ್ಯಾಪಾರಸ್ಥರ ನಿಮ್ಗೆ ಕಂಡು ಬಿದ್ರ ಒಂದು ಕಡೆ. ಇನ್ನೊಂದು ಕಡೆ ಕಾರ್ಪೊರೇಟರ್ಗಳು ಮಾಲ್ಗಳು ಬರ್ಲಿಕ್ಕೆ ಗಂಗಾವತಿಗೆ ಅಂತ ಅಲ್ಲಿ ಮಾಲ್, ಇನ್ನೊಂದು ದೊಡ್ಡ ಮಾಲ್ ಬರ್ತಾ ಇದೆ ಡಿ ಮಾರ್ಟ್ ಅಂತ. ಆ ಮಾಲ್ಗಳು ಬಂದಾಗ ಆಮೇಲೆ ಕಾರ್ಮಿಕರಿರಲಿಲ್ಲ, ಖಾಲಿ ಚೀಲ ಕಾರ್ಮಿಕರಿರಲಿಲ್ಲ, ಆಟೋದವರಿರಲಿಲ್ಲ, ಯಾರು ಇರಲ್ಲ. ಅಂತ ಪರಿಸ್ಥಿತಿ ಮುಂದಿನ ದಿನದಲ್ಲಿ ಬಹಳ ದಿನಗಳು ಉಳ್ಕೊಂಡಿಲ್ಲ. ಯಾಕೆ ಅನ್ಬೋದು? ಈಗ ಹೇಳಿ ಗಂಗಾವತಿಗೆ 2-3 ಮಾಲ್ ಬಂದಿದ್ದಾವ. ಅಲ್ಲಿ ನಮ್ಮ ಅಮಲ್ರಿ ಯಾರು ಬೇಕಾಗಿಲ್ಲ, ಅವ್ರಿಗೆ ಬೇಕಾ ಅಮಲ್ರಿ? ಬೇಕಾಗಿಲ್ಲ. ಎಪಿಎಂಸಿಗೆ ಸಹ ಈಗ ಬಂದಿದ್ದಾವ. ಜಿಯೋ ಕಂಪನಿಯವರು, ರಿಲಯನ್ಸ್ ಕಂಪನಿಯವರು ನೇರವಾಗಿ ರೈತರು ಕೂಡ ನೆಲ್ ಖರೀದಿ ಮಾಡ್ತಾ ಇದಾರ. ಅವ್ರು ಹೊಲದಾಗ ಹೋಗಿ ಸಚ್ಚೆ ಹಚ್ಚಿ 15 ದಿನದಾಗ ಹೋಗಿ ರೇಟ್ ಕೊಟ್ಟು ರೈತರು ಕೂಡ ಮಾತಾಡಿಕೆ ಮಾಡ್ತಾರ. ಡೈರೆಕ್ಟ್ ಅಲ್ಲಿಗೆ ಮಿಷನ್ ಇದು ತುಂಬಿಕೊಂಡು ಅವರು ಸ್ಟೋರೇಜ್ ಮಾಡ್ತಾ ಇದ್ದಾರೆ. ಇದು ಬಹಳ ದಿನ ಇಲ್ಲ. ಅವಾಗ ನಮ್ಮ ಹಮಾಲಿ ಕಾರ್ಮಿಕರು ಮತ್ತು ಖರೀದಾರ ಪರಿಸ್ಥಿತಿ ಗಂಭೀರ ಆಗುತ್ತೆ. ಇದಕ್ಕ ಸರ್ಕಾರದ ಅನುಮತಿ ಈಗಾಗಲೇ ಅವ್ರಿಗೆ ಸಿಕ್ಕಿದೆ. ಮತ್ತೆ ನಮ್ಮ ಕಾರ್ಮಿಕರನ್ನ ನೋಡೋ ದೃಷ್ಟಿ, ಚುನಾವಣೆ ಬಂದಾಗ ನಾವು ರೆಡ್ಡಿ ಕಡೆಯರು, ನಾವು ಬಿಜೆಪಿ ಕಡೆಯರು, ನಾವು ಕಾಂಗ್ರೆಸ್ ಕಡೆಯರು ಅಂತದಲ್ಲ. ರೆಡ್ಡಿ, ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಅವರು ಈ ದುಡಿಯುತ್ತಿರ್ತಕ್ಕಂತ ಕಾರ್ಮಿಕರ ಪರವಾಗಿ ಯಾವತ್ತು ಜೆಂಡ ಹಿಡಿದಿಲ್ಲ, ಅವರು ಹಿಡಿಯೋದನ್ನು ಇಲ್ಲ. ಈಗ ನೋಡು, ಕಾರ್ಮಿಕರ ಮೇಲೆ ದೊಡ್ಡ ಅಟ್ಯಾಕ್ ಆಗ್ತಾ ಇದೆ ಇಡೀ ದೇಶದಲ್ಲಿ. ಯಾರಾದ್ರೂ ಇರ್ತಾರ, ಕಾಂಗ್ರೆಸ್ ಅವರು, ಬಿಜೆಪಿ, ಜೆಡಿಎಸ್ ಅವರು, ಅಥವಾ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಅವರು ಕಾರ್ಮಿಕರ ಪರವಾಗಿ ಕೂಲಿ ಬೇಕು, ಕನಿಷ್ಠ ವೇತನ ಬೇಕು, ಮತ್ತು ಅವ್ರಿಗೆ ಅಮಲಿದಾರ ಹೆಚ್ಚಳ ಮಾಡಬೇಕಂತ ಒಂದು ದಿನ ಆದ್ರೂ ರೋಡ್ ನಲ್ಲಿ ಇಟ್ಟು ಹೋರಾಟ ಮಾಡ್ಯಾರ ಅವರು. ಆದ್ರೆ ನಾವೇನ್ ಮಾಡ್ತಾ ಇದೀವಿ? ಚುನಾವಣೆ ಬಂದಾಗ ಅವ್ರ ಜೆಂಡ ಹಿಡಿದು ಅವ್ರಿಗೆ ಓಟ್ ಹಾಕ್ತಾ ಇದೀವಿ.
ನಾವು ಕಂಡಿದ್ದೀವಿ ಗಂಗಾವತಿ ತಾಲೂಕಿನಲ್ಲಿ ಇಡೀ ಜಿಲ್ಲೆಯಲ್ಲಿ ಅಮಲಿ ಅಗ್ರಿಮೆಂಟ್ ಬಂದಾಗ ಇರ್ತಕ್ಕಂತ ಸಚಿವರು MLA ಯಾರು ಪರ ಕುಂದಿರ್ತಾರ, ನಮ್ಮ ಅಪೋಸಿಟ್ ಪರ ಕುಂತಾರ. ನೀನೆಲ್ಲ ಮೊನ್ನೆ ಕೊಪ್ಪಳ ಗಂಜಿನಲ್ಲಿ ಸಹ ಅಮಲಿ ಕಾರ್ಮಿಕರು ಒಂದು ನಮ್ಮಲ್ಲಿ ನಿಯೋಗ ಹೋದ್ರು. ನಿಯೋಗ ಕೃಷ್ಣಪ್ಪಲ್ಲ ನಿಯೋಗ ಹೋಗಿ ಅಮಲಿ ದರ ಹೆಚ್ಚಳ ಮಾಡಂದ್ರ ಇಡೀ ಜಿಲ್ಲೆಯಲ್ಲಿ ಹೈಯೆಸ್ಟ್ ಕಡಿಮೆ ಇರೋದು ಕೊಪ್ಪಳದಲ್ಲಿ. ಎಲ್ಲ ಮಾಲಕರು ಸುತ್ತಿಕೊಂಡು ಕೊಡೋದಿಲ್ಲ ಅಂತ ಕಳಿಸಿರು. ಅಂದ್ರೆ ಈ ಮಾಲಕ ಗುಣಗಳು ಇವತ್ತು ದೊಡ್ಡ ಮಟ್ಟಕ್ಕೆ ಇಡೀ ಜಿಲ್ಲೆಯಲ್ಲಿ ಬೆಳೀತಾ ಇದಾವ. ಕಾರ್ಮಿಕ ಶಕ್ತಿ ಕುಂದಿರ್ತಾ ಇದೆ. ಹಿಂಗಾಗಿ ಆ ಕಾರ್ಮಿಕರ ಶಕ್ತಿನ ಗಟ್ಟಿ ಮಾಡ್ಬೇಕಂದ್ರೆ ನಾವು ಈ ಮೇ ದಿನದಲ್ಲಿ ನಾವು ಸ್ವಯಂ ಪ್ರೇರಿತವಾಗಿ ಇವತ್ತು ಸಂಘಟನೆಗಳು ಕಟ್ಟಲಿಕ್ಕೆ ಎಲ್ಲರೂ ಮುಂದಾಗಬೇಕಾಗಿದೆ. ಆಟೋದವರು ಮುಂದಾಗಬೇಕು, ಲಾರಿ ಚಾಲಕರು ಮುಂದಾಗಬೇಕು, ಮತ್ತು ಕಾಲೇಜ್ ಚೀಲ ಕಾರ್ಮಿಕರು ಮುಂದಾಗಬೇಕು, ಗೋಡನ್ ಇದು ಶೇಂಗಾ ಮಿಲ್ ಗೋಡನ್ಗಳು ಎಲ್ಲ ಮಿಲ್ಗಳು ಮುಟ್ಟಕ್ಕ ಪ್ರಯತ್ನ ಪಡಬೇಕು, ಎಲ್ಲ ಗಂಜುಗಳು ಮುಟ್ಟಕ್ಕ ಎಲ್ಲ ಕಾರ್ಮಿಕ ವರ್ಗ, ಅಂಗನವಾಡಿ, ಪಂಚಾಯತಿಗೆ ಮತ್ತು ಉನ್ನತರ ಎಲ್ಲರೂ ಯೂನಿಟ್ ಆಗಬೇಕಾಗಿದೆ. ಯೂನಿಟ್ ಆಗಿ ನಾಳೆ 30ನೇ ತಾರೀಕಿಗೆ ದೊಡ್ಡ ಮಟ್ಟದಲ್ಲಿ ಒಂದು 10,000 ಜನ, ನಾವು ಇರೋದಿಗಾಗಲೇ 15,000 ಜನ CITದಲ್ಲಿ 10,000 ಜನ ಹೋಗಿ DC ಆಫೀಸ್ ಮುಂದೆ ಕೂತ್ಕೊಂಡ್ರೆ ಏನಾಗಬಹುದು? ಸಾಧ್ಯತೆ ಇಲ್ವಾ? ನಮ್ಮ ಕೈಯಲ್ಲಿ ಸಾಧ್ಯ ಇದೆ. ಆದ್ರೆ ನಮ್ಮ ಕಾರ್ಮಿಕರು ಕಳ್ಕೊಳ್ಳೋದೇನಿಲ್ಲ, ಆದ್ರೆ ಕೂಡೋದಿಲ್ಲ ಮರು. ಅದು ಗೊತ್ತಿದೆ ರಾಜಕಾರಣಿಗಳಿಗೆ, ಇವ್ರು ಕೂಡೋದಿಲ್ಲ ಅಂತ. ಚುನಾವಣೆ ಬಂದಾಗ ಅವ್ರನ್ನ ನಮ್ಮ ಉಪಯೋಗ ಗೊತ್ತಿದೆ ಅವರಿಗೆ. ಆದ್ರೆ ಈ ಸರಿ ಆ ತರ ಆಗ್ಲಾರ್ದಂಗೆ ನೋಡಿಕೊಂಡ್ರೆ ಮಾತ್ರ ಮುಂದೆ ನಮ್ಮ ಮಕ್ಕಳಿಗೆ ಫ್ಯೂಚರ್ ಇದೆ, ನಮಗೆ ಫ್ಯೂಚರ್ ಇದೆ. ಇಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ಕಾರ್ಮಿಕರ ವರ್ಗ ಫ್ಯೂಚರ್ ಇಲ್ಲದಂತ ಪರಿಸ್ಥಿತಿ ಬರ್ತಾ ಇದೆ. ಧ್ವನಿ ಇಲ್ದಂಗೆ ಈಗಾಗಲೇ ಮಾಡ್ಲಿಕ್ಕೆ ಹೊಂಟಿದ್ದಾರೆ. ನೋಡ್ರಿ, ಈಗಾಗಲೇ ಹೋರಾಟಕ್ಕೆ ಸಮಿತಿ ಮಾಡ್ಲಿಕ್ಕೆ ತಿಂಗಳ ಗಂಟೆ ಮುಂಚಿತವಾಗಿ ನಾವು ಅನುಮತಿಗೆ ಕೊಡ್ಬೇಕು. ಅವರಿಗೆ ಅನುಮತಿ ಕೊಟ್ಟು ಹೋರಾಟ ಮಾಡಬೇಕು, ಅನುಮತಿ ಕೊಳ್ಳುವ ಹೋರಾಟ ಇಲ್ಲ ಅಂತ ಕಾಯ್ದೆ ಕಾನೂನು ತಂದಿದ್ದಾರೆ. ಈಗ ಮುಂದಿನ ದಿನದಲ್ಲಿ ಹಿಂಗ್ ಕೂಡಕ್ ಸಹ ಆಗಲ್ಲ, ನಮಗೆ ಹಿಂಗ್ ಕೂಡ್ಲಿಕ್ಕೆ ಆಗೋದಿಲ್ಲ. ಅಂತ ದಿನಗಳು ಬಹಳ ದಿನಗಳು ಉಳ್ಕೊಂಡಿಲ್ಲ. ಹಿಂಗಾಗಿ ನಾವು ಎಚ್ಚೆತ್ತುಕೊಳ್ಬೇಕು. ಇವತ್ತು ನಾವು 1000 ಜನಸಂಖ್ಯೆ ಸೇರ್ಬೇಕಾಗಿತ್ತು, ಇವತ್ತು ಕೆಲವೇ 100 ಜನ ಸೇರಿದೀವಿ. ಆದ್ರೆ ಮುಂದಿನ ದಿನದಲ್ಲಿ ಮೇ 30ಕ್ಕ ಕಾರ್ಮಿಕ ವರ್ಗ ಕೊಪ್ಪಳಕ್ಕ ನಿಯೋಗ ಹೋಗಣ್ರಿ. ಮತ್ತು ಈ ಮೇ ದಿನದ ಶುಭಾಶಯಗಳು, ನಿಮ್ಮೆಲ್ಲರಿಗೂ ಶುಭಾಶಯಗಳ ಜೊತೆಗೆ ಇವತ್ತು ಇನ್ನೂ ಜನಸಂಖ್ಯೆ ಬರಬೇಕಾಗಿತ್ತು. ಈ ಬಿಸಿಲೊಂದು, ತಾಪ, ಉಣಿಮೆ ಇವೆಲ್ಲವೂ ಸಹ ನಮಗೆ ಅಡ್ಡಾಗಿದ್ದಾವೆ. ಮತ್ತು ಅಂಗನವಾಡಿ ನೌಕರರು ರಜೆಗೋಸ್ಕರ, ಬಿಸಿ ಊಟ ರಜೆಗೋಸ್ಕರ ಇವತ್ತು ಬರಕ್ಕಾಗಿಲ್ಲ. ಮತ್ತೆ ಪಂಚಾಯತಿಯಲ್ಲಿ ಸಹ ಇವತ್ತೊಂದು ಜಯಂತಿ ಇರೋಗೋಸ್ಕರ ಸಹ ಬರಕ್ಕಾಗಿಲ್ಲ. ಹಿಂಗಾಗಿ ನೀವು ಬಂದಂತ ಎಲ್ಲರಿಗೂ ಮೇ 140 ವರ್ಷದ ಕಾರ್ಮಿಕ ಶುಭಾಶಯಗಳು ಹೇಳ್ತಾ ನನ್ನ ತರಬಾರ್ದು. ಜಾರಿಗೆ ತಂದ್ರೆ ನಿನ್ನ ಸರ್ಕಾರಕ್ಕೆ ಇಲ್ಲಿ ಉಳಿಗಾಲ ಇಲ್ಲ ಅನ್ನುವಂತ ಸಂದೇಶವನ್ನ ನಾವು ಕೊಳ್ಳಿಕ್ಕೆ ಜಿಲ್ಲಾ ಪಂಚಾಯತಿ ಕಚೇರಿಯನ್ನ ಜಿಲ್ಲಾ ಅಧಿಕಾರಿಗಳ ಕಚೇರಿಯನ್ನ ಮುತ್ತಿಗೆ ಹಾಕಬೇಕಾಗಿದೆ. ಮುತ್ತಿಗೆ ಹಾಕಬೇಕು ಅಂತ ಹೇಳಿದ್ರೆ ಇಲ್ಲಿರೋ 4 ಜನ ಲೀಡರ್ ಹೋಗಿ ಮುತ್ತಿಗೆ ಹಾಕಕ್ ಸಾಧ್ಯನಾ? ಮುತ್ತಿಗೆ ಹಾಕ್ಬೇಕಾದವ್ರು ಯಾರು? ಇಲ್ಲಿರುವಂತ ಕಾರ್ಮಿಕರು ಮತ್ತೆ ನೌಕರರು. ಅವರ ಬದುಕನ್ನ ಉಳಿಸ್ಕೊಳ್ಳಿಕ್ಕೆ ಲೀಡರ್ಗಳ ಬದುಕು ಇದರಲ್ಲಿ ಪ್ರಶ್ನೆನೇ ಇಲ್ಲ. ನಿಮ್ಮ ಬದುಕನ್ನ ಉಳಿಸ್ಕೋಬೇಕು ಅಂದ್ರೆ, ನಿಮ್ಮ ಹಕ್ಕನ್ನ ನೀವು ಉಳಿಸ್ಕೋಬೇಕು ಅಂದ್ರೆ, ನಿಮಗಿರುವಂತಹ ಸವಲತ್ತುಗಳನ್ನ ಉಳಿಬೇಕು ಅನ್ನೋದಾದ್ರೆ ನಾವೇನ್ ಮಾಡ್ಬೇಕು? 30ನೇ ತಾರೀಕು DC ಆಫೀಸನ್ನ ಬಂದ್ ಮಾಡ್ಬೇಕು. DC ಆಫೀಸ್ ಬಂದ್ ಮಾಡ್ತೀವಿ ಅಂದ್ರೆ ಸುಮ್ಮನೆ ಇರ್ತಾರ ಪೊಲೀಸರು? ಜಿಲ್ಲಾಡಳಿತ ಸುಮ್ಮನೆ ಇರುತ್ತಾ? ಜಿಲ್ಲೆಯ ಮಂತ್ರಿಗಳು, ಜಿಲ್ಲೆಯ ಶಾಸಕರು ಸುಮ್ಮನೆ ಇರ್ತಾರ? ಜನಾರ್ದನ್ ರೆಡ್ಡಿ ನಮ್ಮವನಂತ ನೀವು ಇಲ್ಲಿ ಅನ್ಕೊಂಡಿರ್ಬೋದು, ತಂಗಡಿಗೆ ನಮ್ಮವನಂತ ನೀವು ಅನ್ಕೊಂಡಿರ್ಬೋದು. ಆದ್ರೆ ನೀವು ಇಂಥ ಚಳವಳಿ ಮಾಡಿದಾಗ ಅವರ ನಿಜವಾದ ಬಣ್ಣ ಬಯಲಿಗೆ ಬರೋದು. ಯಾವ ತಂಗಡಿಗೆ, ಯಾವ ಜನಾರ್ದನ್ ರೆಡ್ಡಿ ನಿಮ್ಮ ಪರವಾಗಿ ನಿಂತ್ಕೋತಾರೋ, ನಿಮ್ಮ ವಿರುದ್ಧ ನಿಂತ್ಕೋತಾರೋ ಅವಾಗ ಗೊತ್ತಾಗುತ್ತೆ. ಜಿಲ್ಲಾ ಕೇಂದ್ರವನ್ನ ನೀವು ಮುತ್ತಿಗೆ ಮಾಡ್ತೀನಿ ಅಂದಾಗ ಈ ಎಲ್ಲಾ ಕಳ್ಳರು ಒಟ್ಟಾಗ್ತಾರ. ಅಧಿಕಾರಿಗಳಿಂದ ಹಿಡ್ಕೊಂಡು ರಾಜಕಾರಣಿಗಳವರೆಗೂ ಇದು ಒಂದು ಗ್ಯಾಂಗ್. ಈ ಗ್ಯಾಂಗ್ ಎಲ್ಲ ಒಟ್ಟಾಗ್ತದೆ. ಕಾರ್ಮಿಕರು ಎಲ್ಲರೂ ಒಂದಾಗಿ ಇಂಥ ಚಳವಳಿಯನ್ನ ರೂಪಿಸಿದ್ರೆ ನಾನು ಗೌರ್ಮೆಂಟ್ ಅಲ್ಲಿ ಲೂಟಿ ಮಾಡೋದನ್ನ ನಿಲ್ಲಿಸಬೇಕಾಗುತ್ತೆ. ಜನಾರ್ದನ್ ರೆಡ್ಡಿ ಲೂಟಿ ಮಾಡಲ್ವಾ? ತಂಗಡಿಗೆ ಲೂಟಿ ಮಾಡಲ್ವಾ? ನಿಮ್ಮ ಅಧಿಕಾರಿಗಳ ಲೂಟಿ ಮಾಡಲ್ವಾ? ಲೂಟಿಕಾರರ ಗುಂಪೆಲ್ಲ ಒಂದ್ ಕಡೆ ಆಗ್ತದೆ. ಆ ಲೂಟಿಕೋರರ ಗುಂಪನ್ನ
ಸೆದೆ ಬಡಿಲಿಕ್ಕೆ ನಾವು ಕಾರ್ಮಿಕರೆಲ್ಲ ಒಂದ್ ಕಡೆ ಸೇರ್ಬೇಕು. ನಾಳೆ ಮುಂದಿನ 30ರ ಹೋರಾಟ ಯಾವ ರೀತಿಯಲ್ಲಿ ಇರ್ಬೇಕಂತ ಸಹ ನಿಮ್ಮ ಎದುರು ತಂದಿಟ್ಟಿದ್ದಾರೆ. ವೇದಿಕೆ ಮೇಲೆ ಇರ್ತಕ್ಕಂಥ ಕೊಪ್ಪಳ ಜಿಲ್ಲೆಯ ಕಾರ್ಮಿಕ ಮುಖಂಡರೇ ಮತ್ತು ರಾಜ್ಯದ ಉಪಾಧ್ಯಕ್ಷರೇ ಮತ್ತು ನನ್ನ ಕಾರ್ಮಿಕ ಬಂಧುಗಳೇ, ಇವತ್ತು ನಮ್ಮ ಕೊಪ್ಪಳ ಜಿಲ್ಲೆ ಅಂತ ಬರೀ ಕಾರ್ಮಿಕರ ಕಾಯ್ದೆಗಳು, ಕಾರ್ಪೊರೇಟರ್ ಕಾಯ್ದೆಗಳ ಪರವಾಗಿ ಕಾಯ್ದೆಗಳು ಜಾರಿಯಾಗಿದ್ದಾವೆ ಈಗಾಗಲೇ ಏಪ್ರಿಲ್ 1ರಿಂದ. ನಮ್ಮ ಪರವಾಗಿ ಏನಿಲ್ಲ, ಹಿಂದಿರ್ತಕ್ಕಂಥ ಕಾಯ್ದೆಗಳು ನಮ್ಮ ಪರವಾಗಿ ಇಲ್ಲ. ಆದ್ರೆ ಈಗಿರ್ತಕ್ಕಂಥ ಕಾಯ್ದೆ ಮಾಲಕರ ಪರವಾಗಿ ಸಂಪೂರ್ಣವಾಗಿ ಇದಾವೆ. ಯಾವೊಬ್ಬ ಕಾರ್ಮಿಕರಿಗೆ ಅನ್ಯಾಯ ಆಯ್ತಂದ್ರೆ ಯಾವನು ಧ್ವನಿ ಎತ್ತಕ್ಕಂಥ ಪರಿಸ್ಥಿತಿಯಾಗಿ ಇಡೀ ಜಿಲ್ಲೆಯಲ್ಲಿ ಇಲ್ಲ. ನೀವು ಹೆಚ್ಚು ಕಡಿಮೆ ಗಂಗಾವತಿ ಕ್ಷೇತ್ರದ ರೆಡ್ಡಿಗೆ ಏನಾದ್ರು ಮನೆ ಪತ್ರ ಕೊಡ್ತು ಅಂದ್ರ ಬಳ್ಳಾರಿಗೆ ಕೊಡ್ಬೇಕು ಅವನ್ ಕೇಳಿ ಅಂತವ್ರಿಗೆ ಓಟ್ ಹಾಕಿ ಒಂದ್ ಕಡೆ. ಇನ್ನೊಂದು ಕಡೆ ಏನಂದ್ರೆ ಕೇಂದ್ರ ಸರ್ಕಾರದ ವಿರುದ್ಧ ವರ್ಷಗಟ್ಟಲೆ ರೈತರು ಡೆಲ್ಲಿಯಲ್ಲಿ ಹೋರಾಟ ಮಾಡಿ ಕೃಷಿ ಕಾಯ್ದೆ ತಿದ್ದುಪಡಿ ಮಾಡಕ್ಕ ರೀತಿಯಲ್ಲಿ ಕೇಂದ್ರ ಸರ್ಕಾರ ಮಣಿಸಿ ತಿದ್ದುಪಡಿ ಮಾಡಿದ್ರು. ನಮಗೆ FMC ಅಮಲಿ ಕಾರ್ಮಿಕರು ಮತ್ತು ಖಾಲಿ ಚೀಲ ಕಾರ್ಮಿಕರು ಇನ್ನಿತರ ಕಾರ್ಮಿಕರಿಗೆ ಬಲು ಖುಷಿ ಆಯ್ತು. ಏನಾದ್ರೂ FMC ಕಾಯ್ದೆ ತಿದ್ದುಪಡಿ ಆಯ್ತು, ನಮಗೆ ಮನೆ ನಿವೇಶನಗಳು ಮತ್ತು ಮೂಲಭೂತ ಸೌಲಭ್ಯಗಳು ಸಿಗುತ್ತಾವ ಅಂತ. ಈ ರಾಜ್ಯ ನಮ್ದು, ಈ ಸಂಪತ್ತು ನಮ್ದು. ಈ ಸಂಪತ್ತನ್ನು ನಾವು ಉಳಿಸ್ಕೊಳ್ಳಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ, ಈ ದೇಶವನ್ನು ನಾವು ಉಳಿಸ್ಕೊಳ್ಳಿಕ್ಕೆ ಆಗ್ಲಿಲ್ಲ ಅಂದ್ರೆ, ಈ ರಾಜ್ಯ ಈ ಜಿಲ್ಲೆಯನ್ನು ನಾವು ಉಳಿಸ್ಕೊಳ್ಳಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ನಾವು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವೆಲ್ಲರೂ ಸೇರಿ ಈ ದೇಶದ ರಕ್ಷಣೆನೂ ನಮ್ಮ ಮೇಲೆ ಇದೆ, ಈ ದೇಶದ ಸಂಪತ್ತನ್ನ ಕಾಪಾಡಿಕೊಳ್ಳೋ ಶಕ್ತಿನೂ ಜವಾಬ್ದಾರಿನೂ ನಮ್ಮ ಮೇಲಿದೆ. ಹಾಗಾಗಿ ಎಲ್ಲಾ ಜವಾಬ್ದಾರಿಯನ್ನ ನಿರ್ವಹಿಸಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಐಕ್ಯತೆ ಬೇಕು, ಜೊತೆಗೆ ಚಳವಳಿನೂ ಬೇಕು. ಈ ಎರಡನ್ನ ಒಟ್ಟೊಟ್ಟಿಗೆ ತಗೊಂಡು ನಾವು 30ನೇ ತಾರೀಕು ನಮ್ಮ ಕೊಪ್ಪಳ ಜಿಲ್ಲೆಯ ಶಕ್ತಿ ಏನು ಅಂತ ಹೇಳಿ ಕರ್ನಾಟಕ ಸರ್ಕಾರಕ್ಕೆ ತೋರಿಸ್ಬೇಕು. ತೋರಿಸುವಂತ ಸಂದರ್ಭದಲ್ಲಿ ಗಲಾಟೆಗಳಾಗ್ಬಹುದು, ನೆನ್ಪಿಟ್ಕೋಬೇಕು ಎಲ್ಲರೂ. ನಾವು DC ಆಫೀಸ್ ಮುಖ್ಯ ಆಗ್ತೀವಿ ಅಂತ ಹೇಳಿದ್ರೆ ಪೊಲೀಸ್ ಅಲರ್ಟ್ ಆಗ್ತಾರೆ, ಜಿಲ್ಲಾ ಆಡಳಿತ ಅಲರ್ಟ್ ಆಗುತ್ತೆ, ಪೊಲೀಸರನ್ನ ಚೂ ಬಿಡ್ತಾರೆ. ಪೊಲೀಸರು ನಮ್ಮ ವೈರಿಗಳಲ್ಲ, ಆದ್ರೆ ಅನಿವಾರ್ಯ ಅವ್ರು ಡ್ಯೂಟಿ ಮಾಡೋದು ಅವರು. ನಮ್ಮ ಸಂಘದ ನಿಯಮವನ್ನ ಜಾರಿ ಮಾಡೋದು ನಮ್ದು. ನಾವು ಯಾವುದೇ ಕಾರಣಕ್ಕೆ ಪೊಲೀಸ್ ಮತ್ತು ಜಿಲ್ಲಾ ಆಡಳಿತದ ಜೊತೆ ರಾಜಿ ಒಪ್ಪಂದ ಮಾಡ್ಕೊಳ್ಳದೆ 30ನೇ ತಾರೀಕು ಜಿಲ್ಲಾ ಕೇಂದ್ರವನ್ನ ಮುತ್ತಿಗೆ ಹಾಕೋದ್ರ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ, ಅದು ಸಿದ್ದರಾಮಯ್ಯನವರಿಗೆ ಎಚ್ಚರಿಕೆಯನ್ನ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಇಟ್ಕೊಂಡು ಈ ಕಾರ್ಮಿಕ ದಿನಾಚರಣೆಯನ್ನ ಆಚರಣೆ ಮಾಡೋಣ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.